ನಾನೀಗ ಮಲಯಾಳಂಗೆ ಹೋಗಿ ನನ್ನ ವಾಯ್ಸ್ ನಾನೇ ಡಬ್ ಮಾಡಿದ್ದೀನಿ. ಅದೇ ಮಾಡಿದೀವಿ ಅಂದ್ರೆ ನಮ್ಮ ರಾಜ್ಯದ ಭಾಷೆ ಒಂದು ಬೇರೆ ಡೈಲೆಕ್ಟ್ ಅಷ್ಟೇ, ನಮ್ಮ ಕನ್ನಡ. ಅದನ್ನ ಮಾಡೋದಕ್ಕೆ ಅಂತ ಕಷ್ಟ ಏನಿಲ್ಲ, ಒಂದೇನಂದ್ರೆ ಎಫರ್ಟ್ ಆಗ್ಬೇಕು. ಅವಾಗ ರೇಕ್ಸವ್ರು ನಮ್ಮೂರಲ್ಲಿ ಈ ಪಾಲಿಡಾಲ್ ಅಂತ ನಮ್ಮ ತಾತನೆಲ್ಲ ರೇಕ್ಸವ್ರು. ಅವೆಲ್ಲ ನೋಡಿ ಅದು ತುಂಬ ಸಂಕಟ ಅನ್ಸುತ್ತೆ, ಅಷ್ಟು ವೆರಿ ಪೇನ್ಫುಲ್. ಅದೆಲ್ಲ ಟೈಮ್ ಬಂದಾಗ ಮಾತಾಡೋಣ ಅಂತ ಸುಮ್ಮನೆ ಇದ್ದೀನಿ. ಸುಮಾರು ಕಡೆ ಅದಿದೆ. ಯಾವತ್ತು ಈ ಭೇದ ಭಾವ ಕಿತ್ತೋಗುತ್ತೋ ಅವತ್ತು ನಾವೆಲ್ಲ ಚೆನ್ನಾಗಿರ್ತೀವಿ. ಜೀವನದಲ್ಲಿ ನಾನು ಯಾವತ್ತೂ ರೂಲರ್ ಅಂತ ಅನ್ಕೊಂಡು ಅವತ್ತು ನಾನು ಸತ್ಯ ಅಂತ ಅರ್ಥ. ನನಗೆ ಈ ಲ್ಯಾಂಡ್ ಲಾರ್ಡ್ ಅನ್ನುವಂಥ ಸಿನಿಮಾ ದೊಡ್ಡ ಯಶಸ್ಸಾಗಬೇಕು 2 ಕಾರಣಗಳಿಂದ. ಒಂದು, ವಿಜಯ್ ಸರ್ ಗೆದ್ರೆ ದೊಡ್ಡ ಲಾಭ ಏನಂತ ಹೇಳಿದ್ರೆ ಆದರೆ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ಇಂಡಸ್ಟ್ರಿಗೆ ಲಾಭ ಆಗುತ್ತೆ. ಸರ್, ಇದು 80ರ ದಶಕದಲ್ಲಿ ಈ ಸಿನಿಮಾ ನಡೆಯೋದಲ್ವಾ? ಸೊ 80ರ ದಶಕ ಅಂದ ತಕ್ಷಣ ಇವತ್ತಿನ ದಿನ ಲ್ಯಾಂಡ್ ಲಾರ್ಡ್ಗೂ ಅವತ್ತಿನ ದಿನ ಲ್ಯಾಂಡ್ ಲಾರ್ಡ್ಗೂ ವ್ಯತ್ಯಾಸ ಇದೆ. ಇವತ್ತಿನ ದಿನ ಲ್ಯಾಂಡ್ ಲಾರ್ಡ್ ಅಂದರೆ ನಾವು ಬಾಡಿಗೆ ಮನೇಲಿದ್ದೀವಿ ಅಂದರೆ ಬಾಡಿಗೆ ಓನರ್ ಕಟ್ತೀವಲ್ಲ, ಓನರು ಲ್ಯಾಂಡ್ ಲಾರ್ಡು. ಅವತ್ತಿನ ದಿನ ಲ್ಯಾಂಡ್ ಲಾರ್ಡ್ ಅಂದರೆ ಅವತ್ತಿನ ದಿನ ಬೇರೆ ಥರ ಇತ್ತು. ಆ್ಯಂಡ್ ಜಾಗಗಳನ್ನು ಬಾಡಿಗೆ ಕೊಡ್ತಿದ್ರು ಅಥವಾ ಅಲ್ಲಿ ಬೆಳೀತಿದ್ರು, ಈ ಥರದ್ದೆಲ್ಲ ನಡೀತಾ ಇತ್ತು. 80ರ ದಶಕ ನಿಮ್ಗೆಲ್ಲರಿಗೂ ಒಂದಷ್ಟು ಅಂದರೆ ಲಿಂಕ್ ಇದ್ದೇ ಇರುತ್ತೆ. 80ರ ದಶಕದ ಯಾವುದಾದ್ರು ಒಂದು ವಿಷಯ ಈ ಸಿನಿಮಾಗೆ ರೆಸೋನೇಟ್ ಆಗುತ್ತೆ, ನಿಮ್ಮ ರಿಯಲ್ ಲೈಫಲ್ಲೂ ಒಂದು ಇನ್ಸಿಡೆಂಟ್ ತಡೆಗಾಕೊಂಡಿದೆ ಅಂತಂದರೆ ಯಾವುದದು? ನಾವು ಹಳ್ಳಿಲೇನು ಹೋಗಿ ಬರ್ತಿದ್ವಿ. ಆಲ್ಮೋಸ್ಟ್ ನಾನು ಇಲ್ಲಿದ್ದೆ, ಬಟ್ ಹಳ್ಳಿಗೆ ಯಾವಾಗಲೂ ಹೋಗ್ತಿದ್ದೆ ರಜಾ ಬಂದಾಗೆಲ್ಲನೂ. ಆವಾಗ ಪಕ್ಕದ ಮನೆಯಲ್ಲಿ ಸಾರು ಇಸ್ಕೊಂಡು ಊಟ ಮಾಡಿ ಜ್ಞಾಪಕ ಬರುತ್ತೆ. ಆ ರುಚಿ ಇವತ್ತು ಸಿಗುತ್ತಾ ನಾವೇ ಮಾಡಿಸ್ಕೊಂಡು ತಿಂದಾಗಲೂ? ಅಲ್ಲ, ಪಕ್ಕದ ಮನೇಲಿ ಇಸ್ಕೊಳ್ಳೋಂಥ ಕೆಲವು ಸಂದರ್ಭಗಳು ಬರುತ್ತಲ್ಲ, ಅದು ಪೇನ್ಫುಲ್ ಅನಿಸುತ್ತೆ ತುಂಬ. ಈಗ ನಮ್ಮ ತಾತ ಈ ಪೆಸ್ಟಿಸೈಡ್ಸ್ ಏನು ಹೊಡಿತಾರಲ್ಲ, ಅದಕ್ಕೆ ಮುಂಚೆ ಪಾಲಿಡಾಲ್ ಅಂತ ಹೊಡಿತಾರೆ. ಅದನ್ನು ಹೆಗಲ ಮೇಲೆ ಕಟ್ಕೊಂಡು, ಬೆನ್ನಿಗೆ ಕಟ್ಕೊಂಡು, ಅದ್ರಲ್ಲಿ ಪಾಲಿಡಾಲ್ ತುಂಬಿ ಎಲ್ಲ ಕಡೆ ಹೊಡ್ಕೊಂಡು ಹೋಗಿ ಊರಿಂದ ಊರಿಗೆ ಹೋಗಿ ಯಾವುದೋ ಊರಲ್ಲಿ ನೈಟ್ ಮಲಗಿದ್ದು ಬೆಳಗ್ಗೆ ಅವ್ರು ಕೊಡೋದನ್ನು ತಂದು ಇಟ್ಟು ನಮ್ಮ ತಂದೆ ಅವ್ರನ್ನೆಲ್ಲ ಸಾಕಿದ್ದು. ಆವಾಗ ರೇಕ್ಸವ್ರು ನಮ್ಮೂರಲ್ಲಿ ಈ ಪಾಲಿಡಾಲ್ ಅಂತ ನಮ್ಮ ತಾತನೆಲ್ಲ ರೇಕ್ಸವ್ರು. ಅವೆಲ್ಲ ನೋಡಿ ಅದು ತುಂಬ ಸಂಕಟ ಅನಿಸುತ್ತೆ, ಅಷ್ಟು ವೆರಿ ಪೇನ್ಫುಲ್. ಅದೆಲ್ಲನೂ ಎಲ್ಲೋ ಸಾರು ಇಲ್ಲದೆ ಇದ್ದಾಗ ಪಕ್ಕದ ಮನೆಯಲ್ಲಿ ಅರ್ಜೆಂಟಾಗಿ ಸಾರು ಇಸ್ಕೊಂಡು ತಿಂದಿರೋದು ಜ್ಞಾಪಕಕ್ಕೆ ಬರುತ್ತೆ. ನಾನು ನಮ್ಮ ಅಕ್ಕ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೂ ನಾನು ಮೊನ್ನೆ ಎಲ್ಲೋ ಹೇಳ್ಕೊಂಡೆ, ನಾನು ನಮ್ಮ 2ನೇ ಅಕ್ಕ 1 ವರ್ಷವರೆಗೆ ನಾವು ರಾಗಿ ಹಸಿಟ್ಟಿಗೆ ಒಬ್ಬರ ಮನೆಗೆ ಹೋಗಿ ಇಸ್ಕೊಂಬಂದಿದ್ವಿ, ಒಂದು 3 ಕಿಲೋಮೀಟರ್ ನಡ್ಕೊಂಡು ಹೋಗಿ. ಅದೆಲ್ಲ ನೆನಪಿಗೆ ಬರುತ್ತೆ. ಅವತ್ತು ಏನಾನ ಈ ಗಲಾಟೆ ಆದರೆ ನಾವು ಸ್ಟೇಷನ್ ನೋಡಿದ್ರೆ ಪಂಚಾಯತಿಲಿ ಕೂತ್ಕೊಂಡಿದ್ದು ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ಹಂಗೆ ಆಮೇಲೆ ಅಲ್ಯಾರೋ ಹೇಳ್ದಂಗೆ ಕೇಳಬೇಕು ಅವ್ರದ್ದೇ. ನಮ್ಗೆ ಅವಾಗೇನು ಗೊತ್ತಿಲ್ಲ ಅಂದರೆ ಮೋಸ್ಟ್ಲಿ ಈ ಊರನ್ನ ಆಳವರೇ ಇವ್ರದ್ದೇ ಊರು ಅನ್ನೋ ಜ್ಞಾಪಕ ಬರುತ್ತೆ. ಹಾಗಿತ್ತ ಆಗೆಲ್ಲ? ಇತ್ತು ಅವಾಗ. ಇವಾಗ ತಾನೇ ಸುಮಾರು ಕಡೆ ಇದೆ. ಇವತ್ತು ಪಾಪ ನಾನು ಕಣ್ಣಾರೆ ನೋಡಿ ಅದನ್ನ ಟೈಮ್ ಬಂದಾಗ ಮಾತಾಡೋಣ ಅಂತ ಸುಮ್ಮನೆ ಇದ್ದೀನಿ. ಸುಮಾರು ಕಡೆ ಅದಿದೆ. ಯಾವತ್ತು ಈ ಭೇದ ಭಾವ ಕಿತ್ತೋಗುತ್ತೋ ಅವತ್ತು ನಾವೆಲ್ಲ ಚೆನ್ನಾಗಿರ್ತೀವಿ. ಅದೇ ತುಂಬ ಇದು ಅದೆಲ್ಲ ಜ್ಞಾಪಕಕ್ಕೆ ಬರುತ್ತೆ ನನಗೆ. ಸರ್, ನಿಮಗೆ 80ರ ದಶಕ 87ರಲ್ಲಿ ಹುಟ್ಟಿದ್ದು. ಆ ಚಿಕ್ಕ ರಾಜ್ ಶೆಟ್ಟಿ ಅವರ ಕಣ್ಣಿನ ಪರ್ಸ್ಪೆಕ್ಟಿವ್ ಅಲ್ಲಿ ಐ ಥಿಂಕ್ 3 ವರ್ಷ ನನಗೆ 80ರ ದಶಕ ಮುಗಿಬೇಕಾದ್ರೆ. ಸೊ ನನಗೆ ಇಲ್ಲ ನೋಡಿ, ಆ ಸರ್ ಏನೆಲ್ಲ ಹೇಳಿದ್ದಾರೆ ಆ ಎಕ್ಸ್ಪೀರಿಯನ್ಸು ನನಗಿಲ್ಲ ಅಷ್ಟು. ಬಟ್ ಆದರೆ ನೋಡಿದ್ದೀನಿ, ಅಂದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಜಾತಿಯಿಂದಾಗಿ ವರ್ಗದಿಂದಾಗಿ ಯಾರೋ ಒಬ್ರು ಒಳಗೆ ಬರಬಾರ್ದು ಅಂತಿರುತ್ತೆ. ನಮ್ಗೆ ಅರ್ಥ ಆಗ್ತಿರಲ್ಲ ಅದು ಯಾಕೆ ಅಂತ. ಅದು ಪ್ರಶ್ನೆ ಮಾಡೋದಕ್ಕೂ ಒಂಥರ ಭಯ, ಏನು ಹೇಳ್ಬಿಡ್ತಾರೆ ಏನೋ ಅಂತ. ಅವ್ರು ಯಾಕೆ ಒಳಗೆ ಬರಬಾರ್ದು, ನಾವು ಯಾಕೆ ಒಳಗಿರ್ಬೋದು, ಅರ್ಥ ಆಗಲ್ಲ. ಆ್ಯಂಡ್ ಅವರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದು ಯಾವುದ್ಯಾವುದು ಅವ್ರ ಕಲ್ಚರಲ್ಲಿ ಅವ್ರು ಬೇಕು, ಅವರಿದ್ದೇ ಶೋಷಕ ವರ್ಗ, ನಾವು ಸ್ವಲ್ಪ ಅವ್ರಿಗಿಂತ ಬೆಟರ್ ಅಂತ ಅನ್ಸ್ಕೋತಾ ಇರುತ್ತೆ. ಸೈಕಲಾಜಿಕಲಿ ಅಷ್ಟು ವೀಕಾಗಿ ಇಳಿದಿರ್ತೀವಿ ನಾವು. ಅದನ್ನು ನೋಡ್ತಾ ಇರ್ತೀವಿ ನಾವು. ಬಟ್ ಅದನ್ನು ಕಂಡೆಮ್ ಮಾಡೋಷ್ಟು ಶಕ್ತಿನ, ಧೈರ್ಯನ, ಪವರ ಅಥವಾ ವಯಸ್ಸ, ಮೆಚ್ಯೂರಿಟಿನ ಇರಲ್ಲ. ತಪ್ಪು ಅಂತ ಗೊತ್ತಾಗ್ತಾ ಇರುತ್ತೆ, ಬಟ್ ಅದು ಯಾಕೆ ಹಂಗೆ ಅಂತ ಅರ್ಥ ಆಗ್ತಿರಲ್ಲ. ಅದನ್ನು ಮೇ ಬಿ ಚೈಲ್ಡ್ಹುಡಲ್ಲಿ ನೋಡಿದ್ದೀನಿ. ಸೊ ಅದನ್ನು ಬಿಟ್ಟು ಪ್ರಾಬ್ಲಿ ಈ ಚೈಲ್ಡ್ಹುಡ್ ಟ್ರಾಮಾಸ್ ಇರುತ್ತಲ್ಲ, ಈ ಥರದ ವಿಷಯಗಳನ್ನ ನೀವು ನೋಡಿರ್ತೀರಲ್ಲ, ನೀವು ದೊಡ್ಡವರಾಗಿ ಇವತ್ತು ಒಂದು ಸ್ಥಾನಕ್ಕೆ ಬಂದಿದ್ದೀರಾ, ನಿಮ್ಮ ಕಣ್ಣು ಮುಂದೆ ಅದಾಗದೇ ಇರೋಂಗೆ ನೋಡ್ಕೊಳ್ಳೋದು ಕಾನ್ಷಿಯಸ್ಲಿ ತಲೆ ನೋಡ್ತಿರುತ್ತಲ್ಲ. 100% ನಾವೆಲ್ಲ ಅದೇ ಮಾತಾಡ್ತಾ ಇರ್ತೀವಿ ನಾವು. ಯಾವಾಗಲೂ ನಮಗೆಲ್ಲ ಎಲ್ಲರೂ ಸಮಾನರು. ನಮ್ಗೆ ಅದಿಷ್ಟ
ನಾನಾಗಲಿ, ಜಡೇಶ್ ಆಗಲಿ, ನಮ್ಮ ಶೆಟ್ರಾಗಲಿ, ನಾವೆಲ್ಲ ಸೇರಿದ್ರೆ ಅದೇ ಮಾತಾಡ್ತೀವಿ. ಬರೀ ಇದೆ ನಾವು. ಅಲ್ಲ, ಈಗ ಬರೋ ಮುಂಚೆನೂ ಅದೇ ಮಾತಾಡಿದ್ವಿ. ಅಂದರೆ ಹೆಂಗೆ ನಾವು ಅಂದರೆ ನಾವು ತುಂಬ ಹತ್ತಿರ ಇರೋ ಸಿನಿಮಾ ಇಂಡಸ್ಟ್ರಿಲೆಲ್ಲ ಇದ್ದಾಗ ಜೂನಿಯರ್ಸನ್ನ ನಾವು ಯಾವ ಥರ ಟ್ರೀಟ್ ಮಾಡ್ತೀವಿ, ಯಾರೋ ಒಬ್ರು ದುಡ್ಡು ಹಾಕಿದ್ರು ಅನ್ನೋ ಕಾರಣಕ್ಕೆ ಮಾತಾಡುವಂಥ ಟೋನ್ ಆ ಥರ ಇದ್ದರೆ ಎಷ್ಟು ತಪ್ಪಾಗುತ್ತೆ, ಇದನ್ನು ಮಾತಾಡ್ತಾ ಇದ್ವಿ ನಾವು. ಆಗಂಗಿಲ್ಲ ಅದು. ಅಂದರೆ ಅದು ಎಲ್ಲರೂ ಸಮಾನರು. ನಾವು ಸರ್ವಿಸಿಗೆ ದುಡ್ಡು ಕೊಡ್ತಾ ಇರೋದು ಬಿಟ್ಟರೆ ನಾವು ವ್ಯಕ್ತಿನೇ ಕೊಂಡ್ಕೋತಾ ಇಲ್ಲ. ಜೂನಿಯರ್ ಆಗಿ ಅವ್ರು ಬಂದರೆ, ಜೂನಿಯರ್ ಆರ್ಟಿಸ್ಟ್ ಆಗಿ ಅವ್ರ ಸರ್ವಿಸಿಗೆ ನಾವು ದುಡ್ಡು ಕೊಡ್ತಾ ಇದ್ದೀವಿ. ನೀವು 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ, 600 ರೂಪಾಯಿ ಮನುಷ್ಯನೇ ಕೊಂಡ್ಕೊಳ್ಳೋಂಗೆ ಬೈಯಂಗಾಗಲ್ಲ. ಅಥವಾ ಫುಡ್ಡಲ್ಲಿ ಭೇದ ಮಾಡೋದು, ನಮಗೊಂಥರ ಬೇರೆ ಥರ ಫುಡ್ಡು, ಅವ್ರಿಗೊಂಥರ ಬೇರೆ, ಇದೆಲ್ಲ ಇರಬಾರ್ದು. ಇದನ್ನೇ ಮಾತಾಡ್ತಾ ಇರ್ತೀವಿ. ಎಲ್ಲೆಲ್ಲಿ ಸಾಧ್ಯ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೂ ಒಂದು ಹೋರಾಟ ಮಾಡೇ. ಪ್ರಾಬ್ಲಿ ಈ ರೈಟ್ಸ್ ಆಫ್ ಈಕ್ವಾಲಿಟಿ ಎಲ್ಲ ನೀವು ಸ್ಟಾರ್ಟಿಂಗ್ ಫೈಟರ್ ಆಗಿ ಬಂದು ಅಲ್ಲಿಂದ ಜರ್ನಿ ವಿಲನ್ಸ್ ಆಗಿ ಮಾಡಿ, ಅದಾದ್ಮೇಲೆ ಆ್ಯಕ್ಟರ್ ಆಗಿ, ಸ್ಟಾರ್ ಆಗಿ, ಈ ಪ್ರೊಸೆಸಲ್ಲಿ ತುಂಬ ನೋಡ್ಬಿಟ್ಟಿರ್ತೀರಲ್ಲ ರೈಟ್ ಟುವರ್ಡ್ಸ್ ಈಕ್ವಾಲಿಟಿ. ದಿನಕ್ಕೊಂದು ಕಥೆ ಥರ ನಿಮ್ಗೆ ಹೇಳ್ತಾನೆ ಇರ್ಬೋದು. ಬಟ್ ಇವತ್ತಿನ ದಿನ ಅದು ಕಮ್ಮಿ ಆಗಿದೆ ಅಂತ ಅನ್ಸುತ್ತಾ ನೀವು ಸೆಟ್ಗಳನ್ನು ನೋಡ್ಬೇಕಾರೆ ಅಥವಾ ನಿಮ್ಮ ಸುತ್ತಮುತ್ತ ನೋಡ್ಬೇಕಾರೆ? ನಾವಿರೋ ವಾತಾವರಣ ಚೆನ್ನಾಗಿ ಇಟ್ಕೋತೀವಿ, ನಾವು ಬಿಟ್ಕೊಡಲ್ಲ ಯಾರು ಬಂದ್ರೂ. ಬೇರೆಯವ್ರದ್ದು ಗೊತ್ತಿಲ್ಲ, ನಾನು ಇಷ್ಟಪಡಲ್ಲ ಅದನ್ನು. ನೀವು ಹೇಳಿ ಸರ್, ಕಥೆಯ ಮೂಲ ಉದ್ದೇಶನೇ ಅದಾಗಿರೋದ್ರಿಂದ ಅಲ್ಲಿಂದಾನೇ ಕತೆ ಹುಟ್ಟಿರುತ್ತೆ. 80ರ ದಶಕದ ಬ್ಯಾಕ್ ಡ್ರಾಪಲ್ಲೂ ಸಿನಿಮಾ ತೆಗೆದಿದ್ದೀರಾ. ಸೊ ಅಲ್ಲಿಯ ನಂಟು ಅಥವಾ ಅಲ್ಲಿ ನೀವು ನೋಡಿದಂತಹ ವಿಷಯ ಅಥವಾ ನಿಮಗೆ ಗೊತ್ತಿದ್ದಂತಹ ವಿಷಯ ಸಿನಿಮಾದಲ್ಲಿ ಮೂಲ ಅಂಗವಾಗಿರುತ್ತೆ. ಸೊ ನೀವು ಹೇಳಿ. ಏನು ಹೇಳ್ಬೇಕು ಸರ್, ನನಗೆ ಅಂದರೆ ನಾವು ತೀರಾ ಹಳ್ಳಿಯಲ್ಲೇ ನಂದು ಎಜುಕೇಷನ್ ಎಲ್ಲ ಆಗಿರೋದು. ಅಂದರೆ ಅಲ್ಲಿನ ಒಂದು ಚಿತ್ರಣ ನಮ್ಮದು ಯಾವಾಗಲಂದರೆ, ನನಗೆ ಫಸ್ಟು ಸಿನಿಮಾ ಬಂದಾಗ ಸಿನಿಮಾ ನೋಡಿ ಸಿನಿಮಾಗಳನ್ನೇ ಬರಿತಾ ಇದ್ದೆ ಅವಾಗ ಫಸ್ಟಿಗೆ. ಸೊ ಅಷ್ಟಾಗಿ ರಿಸಲ್ಟ್ಸು ಅಂದ್ಕೊಂಡಿದ್ದ ಥರ ಏನೋ ಒಂದು ಒರಿಜಿನಾಲಿಟಿ ನಮಗೆ ಸಿಗ್ತಾ ಇರಲಿಲ್ಲ. ನಾನು ಯಾವಾಗ ಗುರು ಶಿಷ್ಯರು ಮಾಡಿದಾಗ ತುಂಬ ಫೋನ್ ಮಾಡಿ ಹೇಳಿದರು, ಒಂದು ಇವಾಗ ಸಿದ್ಧಲಿಂಗಯ್ಯ ಸರ್ ಅವರೆಲ್ಲ ಒಂದು ಪ್ರಯತ್ನ ಇತ್ತಲ್ಲ, ಆ ಥರದ್ದೊಂದು ಪ್ರಯತ್ನ ಅಂತ ಕಾಣ್ತಾಯಿತ್ತು. ಆವಾಗ ನನಗೆ ಗೊತ್ತಾಯಿತು, ನಾವು ತಿಳ್ಕೊಂಡಿದ್ದು, ನಾವು ಕಣ್ಣಾರೆ ನೋಡಿದ್ದನ್ನು ಸೃಷ್ಟಿಸೋಕ್ಕೆ ಈಸಿ ಆಗುತ್ತೆ, ಅದನ್ನ ನಾವು ಈಸಿಯಾಗಿ ಕನ್ವಿನ್ಸ್ ಮಾಡ್ಬೋದು ಅಂತ. ಆವಾಗ ನನಗೆ ತುಂಬ ನೆನಪಾಗಿದ್ದು ನನ್ನ ಇದಾಗಿರ್ಬೋದು, ನನ್ನ ಹಿಂದಿನ ಸಿನಿಮಾಗಳಾಗಿರ್ಬೋದು, ಅವನ್ನೆಲ್ಲ ನಾನು ನೋಡಿದ್ದೆ. ನಮ್ಮೂರಲ್ಲಿ, ಬೇರೆ ಊರಲ್ಲಿ ಎಲ್ಲವೂ ನೋಡಿದ್ದೆ ಸ್ವಲ್ಪ ಆಲ್ಮೋಸ್ಟ್. ಆವಾಗ ನಾನು ಸ್ವಲ್ಪ ಆ ಥರದ್ದೇ ಬುಕ್ಸ್ಗಳ್ನ ಓದೋಕ್ಕೆ ಶುರು ಮಾಡಿದಾಗ ಅದು ಇನ್ನೂ ಮಂದಟ್ಟಾಯಿತು. ಅಂದರೆ ನನಗೆ ಈ ಸಿನಿಮಾ ಆಗಲಿ ಯಾವುದಾಗಲಿ ಎಲ್ಲೂ ನಡೆದೇ ಇಲ್ಲ ಅಂತ ಏನೂ ಇಲ್ಲ, ಎಲ್ಲವೂ ನಡೆದಿದ್ದೇ ತೊಗೊಂಡೆ ನಾನು. ಅಂದರೆ ನಾನು ನೋಡಿದ್ದೊಂದು ಸ್ವಲ್ಪ, ಬೇರೆಯವ್ರು ಕೇಳಿದ್ದೊಂದು ಸ್ವಲ್ಪ ಬುಕ್ಸ್ ಅದರ ಆಧಾರದ ಮೇಲೆ ಬರೆದಿರೋದೆ. ಸೊ ಎಲ್ಲವೂ ರಿಯಲ್ ಬೇಸ್ಡೇ ಅಂದಾಗ, ಸೊ ಇವೆಲ್ಲ ವಾತಾವರಣ ನೋಡಿದ್ದೀನಿ ನಾನು. ಯಾವುದೇ ರೀತಿಯಲ್ಲಿ ಇದು ಕಟ್ಟಿದ್ದು ಅನ್ನೋದಿಲ್ಲ, ಪ್ರತಿಯೊಂದು ನಾನು ನೋಡಿರೋದೇ ಒಂದು ಇದು. ಸೊ ಗೊತ್ತಿಲ್ಲ, ಅದೇ ನಾವು ಆವಾಗ ಬೆಳೀತಿರುವಾಗ ನಮಗೆ ಎಷ್ಟು ಕಷ್ಟ ಅಂದ್ಕೊಂಡಿವಿ, ಬಟ್ ನನಗೆ ಇವಾಗ ಅದು ಹೊರಗೆ ಕನ್ವರ್ಟ್ ಆಗ್ತಾಯಿದೆ. ಅದೆಲ್ಲ ನನಗೆ ಎಷ್ಟೋ ಜನ ಇಷ್ಟಪಡೋದೇ ಅದನ್ನ ತುಂಬ ದೊಡ್ಡದಾಗಿ ಹೇಳ್ತಾರೆ, ಅದು ಹೆಂಗೆ ಬರೆದ್ರಿ, ಅದು ಹೆಂಗೆ ನೋಡಿದ್ರಿ ಅಂತ. ಬಟ್ ಅವತ್ತಿನ ದಿನ ನೋಡುವಾಗಾದರೆ ಅವೆಲ್ಲ ಮಾಡುವಾಗ ಕಷ್ಟ ಅಂತ ಅನಿಸ್ತಾಯಿತ್ತು. ಇವಾಗ ಆ್ಯಕ್ಚುಲಿ ಯಾವುದೋ ಒಂದು ಕೋಟ್ ಇದೆ, ಎಕ್ಸ್ಪೀರಿಯನ್ಸನ್ನು ನಾಲೆಡ್ಜಾಗಿ ಕನ್ವರ್ಟ್ ಮಾಡೋದೇ ಮನುಷ್ಯನ ಸ್ಟ್ರೆಂತು ಅಂತ. ನೀವು ಅದನ್ನೇ ಮಾಡಿದ್ರಾ? ಹಾಂ, ಅದು ನನಗೆ ಗುರು ಶಿಷ್ಯರು ಆದಮೇಲೆ 1-2-3 ಹೇಳಿದಾಗ ಗೊತ್ತಾಯಿತು, ಹೌದಲ್ಲ ನಮ್ಮ ಹತ್ರನೇ ತುಂಬ ವಿಚಾರಗಳಿದ್ದಾವೆ, ಅದು ರಿಸಲ್ಟ್ಸು ಹಂಗೆ ಸಿಗ್ತಾಯಿದೆ. ನಾನು ಇನ್ನೂ ಎಷ್ಟಾದರೂ ಹಳ್ಳಿ ಕಥೆಗಳನ್ನ ಬರೆಯೋಷ್ಟು ಅನುಭವ ಇದೆ. ಮತ್ತು ಎಲ್ಲರೂ ಮೂಲತಃ ಇವಾಗ ನೀವಿಲ್ಲ ಅಂದರೂ ನಿಮ್ಮ ತಾತವರು ಹಳ್ಳಿಯವರು ಇದ್ದೇ ಇರ್ತಾರೆ. ಒಂದು ಸರಿ ಹೋಗಿ ಮನೇಲಿ ಕೂತ್ಕೊಂಡ್ರೆ ಅದೊಂದು ಅನುಭವ ಸಿಗುತ್ತೆ. ಮತ್ತು ಅದು ನೋಡೋಕ್ಕೆ ಇಷ್ಟಪಡ್ತಾರೆ ಆ ಮಣ್ಣಿನ ಕಥೆಗಳನ್ನು. ಇದನ್ನು ನೋಡೋಣ, ಇವಾಗ ಆ ಟ್ರೆಂಡ್ ನಡೀತಿದೆ, ಎಲ್ಲ ಹಳ್ಳಿ ಕಥೆಗಳು, ಆ ಮಣ್ಣಿನ ಕಥೆಗಳು ಏನೋ ಒಂದು ಟ್ರೆಂಡ್ ನಡೀತಾ ಇದೆ. ಸೊ ನನಗೆ ಅದು ಇಷ್ಟ ಕೂಡ. ಅದು ಕಲಿಸಿದವರೇ ಅವರೇ, ಮಂಗಳೂರವ್ರು, ರೂಟೆಡ್ ಸಿನಿಮಾಗಳು ಅಂತ ನಾವೇನು ಮಿಸ್ ಮಾಡ್ಕೋತಿದ್ವಿ ಮಾಡಿರೋದು. ಸೊ ಇವಾಗ ಅವರು ಇದಕ್ಕೂ ಮುಂಚೆ ಮಂಗಳೂರು ಭಾಷೆನ ಕಾಮಿಡಿಯಾಗಿ ಯೂಸ್ ಮಾಡ್ತಾಯಿದ್ರು, ನಮ್ಮ ಉತ್ತರ ಕರ್ನಾಟಕ ಭಾಷೆನ ಕಾಮಿಡಿಯಾಗಿ ಯೂಸ್ ಮಾಡ್ತಾಯಿದ್ರು. ಸೊ ನಾವು ಆ ಕಥೆಗಳನ್ನ ದೊಡ್ಡದಾಗಿ ಇಡೀ ಸಿನಿಮಾ ಆಗಿ ಮಾಡೋಕ್ಕೆ ಅವ್ರು ಶುರು ಮಾಡಿದಾಗ ಅದು ಒಂಥರ ಸ್ಟ್ರೆಂತ್ ಆಯಿತು. ಸೊ ನಾವು ಹಾಗೆ ಹೋಗಿ ಅವ್ರ ಕಥೆಗಳನ್ನ ಆ ಸ್ಟ್ರೆಂತನ್ನ ಇದು ಮಾಡಿದ್ವಿ. ಈ ಕತೆ ಕೋಲಾರಕ್ಕೆ ತುಂಬ ಆಯಿತು. ಆ ಭಾಷೆ ನನಗೆ ತುಂಬ ಕಷ್ಟ, ನಾನು ಬೆಳೆದೂ ಇಲ್ಲ, ನೋಡೂ ಇಲ್ಲ. ಸೊ ಅದಕ್ಕೆ ಒಗ್ಕೊಂಡು ಅದ್ರ ತುಂಬ ತಿಳ್ಕೊಂಡು ಆ ಒಂದು ಪ್ರಯತ್ನ ಮಾಡಿದ್ವಿ. ತುಂಬ ಖುಷಿ ಆಗುತ್ತೆ ಸ್ಕ್ರೀನಲ್ಲಿ ನೋಡುವಾಗಾದರೆ, ನಿಮಗೆ ಆ ಭಾಷೆ ನೋಡೋಕ್ಕೆ ತುಂಬ ಚೆಂದ.
ಯಾಕಂದ್ರೆ ಅಷ್ಟು ಎಫರ್ಟ್ ಹಾಕಿದ್ರು ರಾಜು ಸರ್ ಇರ್ಬೋದು. ಸಾರ್ದು ಅದೇ ಲ್ಯಾಂಗ್ವೇಜ್ ಈಸಿ. ಸರ್ ಅದೇ ಮಾತಾಡ್ಸ್ತೀನಿ ಈಗ, ಅವ್ರು ಕೇಳದೆ ಖುಷಿ. ರಾಜು ಸರ್ದು ಅದು ನೋಡೋಕೆ ಭಾಳ ಖುಷಿ ಆಗುತ್ತೆ. ಆ ಮಂಗಳೂರು ಭಾಷೆ ಬಿಟ್ಟು ಆ ಭಾಷೆಗೆ ಒಂದೂ ಮಿಸ್ಟೇಕ್ ಇಲ್ಲದೆ ಅದನ್ನ ನೋಡೋಕ್ಕೆ ಒಂದು ಚೆಂದ. ಸೊ ಇದು ಹಳ್ಳಿಯ ಒಂದು ಸ್ಟ್ರೆಂತ್ ಅಂತ. ಸಿಟಿಯಲ್ಲಿ ಅದು ಸಿಗಲ್ಲ, ಇದು ಸಿಗಲ್ಲ. ಹಳ್ಳಿಗೆ ಅದು ಸಿಗುತ್ತೆ. ಆ ಹಳ್ಳಿ ಅಂತ ಯಾವ ಹಳ್ಳಿಗೆ ಹೋಗ್ಬಿಡ್ತೀವೋ ಅಲ್ಲಿನ ಹುಡುಗೆ ಕಲ್ಚರ್ ಭಾಷೆ ಎಲ್ಲ ವಿಶೇಷವಾಗಿ ಆಗುತ್ತೆ. ಅದೇ ಅರ್ಧ ಸಕ್ಸಸ್. ಸರ್ವೈವರ್ ಅನ್ನೋ ವಿಷಯಕ್ಕೆ ಸಿನಿಮಾದಲ್ಲಿ ಲ್ಯಾಂಡ್ ಲಾರ್ಡಲ್ಲಿ ವಿಜಯ್ ಸರು ಸರ್ವೈವರು, ಅದೇ ಥರ ಇಂಡಸ್ಟ್ರಿನಲ್ಲೂ ಸರ್ವೈವರು ಆಯಿತಾ. ಮೆಟಫರಿಕಲಿ ಆ ಎರಡಕ್ಕೂ ಸೂಕ್ತವಾಗುವಂತಹ ನಿಮ್ಮ ಜರ್ನಿ ಹೇಳಿ. ಅದೇ ಥರ ಅವ್ರ ರೂರಲ್ ಜರ್ನಿ ಹೇಳಿಸ್ತೀನಿ. ಇವಾಗಿನ ವಿಷಯ ಒಂದೇ ವರ್ಡಲ್ಲಿ ಹೇಳ್ತೀನಿ, ನಾನು ನಡೆಯೋ ದಾರಿಲಿ ಮುಳ್ಳಿರುತ್ತೆ, ನೋವಾಗೋದು ಮುಳ್ಳಿಗೆ ಹೊರ್ತು ನನಗಲ್ಲ ಅಂತ. ಆ್ಯಂಡ್ ಇದೆಲ್ಲನೂ ಕೋಲಾರ ಡೈಲೆಕ್ಟಲ್ಲೇ ಮಾತಾಡಿರೋದು. ಹೌದೌದೌದು. ಅದು ನಿಮ್ಮ ಬಾಯಲ್ಲಿ ಕೇಳೋಕ್ಕೆ ಮಜಾ. ಆ ಟೋನಲ್ಲಿ ಹೇಳಿ. ಮಾತಾಡ್ತಾ ಹೇಳ್ತೀನಿ, ಹಂಗೆ ರೈಪ್ ಆಗಲಿ ಹಂಗೆ. ಹೌದು ಸಡನ್ ಆಗಿ ಕೇಳಿದ್ರೆ ಸ್ವಲ್ಪ ಕಷ್ಟ. ಈಗಲೂ ಅಂದರೆ ಫ್ರೆಂಡ್ಸ್ಗಳೆಲ್ಲ ಕೂತ್ಕೊಂಡಾಗ ಸುಮ್ಮನೆ ಏನಾದ್ರು ರ್ಯಾಂಡಮ್ ಆಗಿ ಮಾತಾಡ್ತಿರ್ತೀವಿ, ಏನೂ ಕೆಲಸ ಇಲ್ಲ ಅಂತಂದರೆ ಒಂದಷ್ಟು ಸಿನಿಮಾಗಳನ್ನ ನೋಡ್ತಿರ್ತೀವಿ, ಒಂದಷ್ಟು ಬೇರೆ ಸ್ಟಾರ್ಗಳ ಡೈಲಾಗ್ಸ್ಗಳನ್ನ ನಾವು ಹೇಳ್ಕೊಂಡು ಮಾತಾಡ್ತಿರ್ತೀವಲ್ಲ, ಆ ಥರದಲ್ಲಿ ಒಂದು ಜಂಗ್ಲಿ. ಆ ಜಂಗ್ಲಿ, ಹೌದು, ಜಂಗ್ಲಿ ಸೇಮ್ ಸ್ಲ್ಯಾಂಗ್ ಕೋಲಾರದ. ಅದೇ ಸ್ಲ್ಯಾಂಗೆ ನಾನೇ ಫಸ್ಟ್ ಶುರು ಮಾಡಿದ್ದು. ಅದು ಮೊಟ್ಟಿಗಳು, ಅಂಗಡಿಗಳು, ಹೊಟ್ಟೆಗಳು ಸ್ವಾಮಿ, ಅಲ್ಲಿ ಓದ್ತಾ ಇರ್ತೀನಿ ಸ್ವಾಮಿ, ಇಲ್ಲಿ ಬರ್ತಾ ಇರ್ತೀನಿ ಸ್ವಾಮಿ ಅಂತ. ಸೊ ನಿಮಗೆ ಈ ಡೈಲೆಕ್ಟು ಅಂದರೆ ಕೋಲಾರದ ಭಾಷೆ ಮಾತಾಡಬೇಕಿತ್ತು ಇದರಲ್ಲಿ. ಅಫ್ಕೋರ್ಸ್ ರಂಗಸಪುರದೊಳಗೆ ಚಾಮರಾಜನಗರದ ಭಾಷೆ ಮಾತಾಡಿ. ಇಲ್ಲ ನಾ ಮಾತಾಡಿದೆ, ಅದ್ರ ನ್ಯೂಟ್ರಲ್ ಕನ್ನಡ, ಹೊರಗಿಂದ ಬಂದಿರ್ತೀನಿ. ಓಕೆ. ಸೊ ಇದನ್ನೆಲ್ಲ ಕಲಿಯುವಂತಹ ಒಂದು ಕಲಿಕೆನೂ ಇಲ್ಲಿ ಸಿಗ್ತದೆ. ಅದಕ್ಕೆ ಆ್ಯಪ್ಟಾಗಿ ಕಲಿಬೇಕಾದ್ರೆ ನೀವು ತಗೊಳ್ಳುವಂತಹ ಪ್ರೋಸೆಸ್ ಏನು? ಬಿಕಾಸ್ ಈಗ ನಮಗೆ ಅಫ್ಕೋರ್ಸ್ ಇವಾಗ ನನಗೇನೆ ಕೋಸ್ಟಲ್ ಕನ್ನಡ ಮಾತಾಡಬೇಕು ಅಂದರೆ ಇಟ್ ವಿಲ್ ಟೇಕ್ ಟೈಮ್. ನಾನು ಮಾತಾಡ್ತಿರೋದು ಅಥೆಂಟಿಕ್ ಅಲ್ಲ ಅಂತ ಅನ್ಸುತ್ತೆ. ಬಟ್ ನೀವೊಬ್ಬ ನಟನಾಗಿ ತುಂಬ ಸಹಜ ನಟನೆ ಮಾಡ್ತೀರಾ, ತುಂಬ ಅದಕ್ಕೆ ಟೈಮ್ ಕೊಡ್ತೀರಾ, ಸುಮ್ಮನೆ ಏನೋ ಒಂದು ಮಾಡೋಕ್ಕೆ ಹೋಗಲ್ಲ. ಸೊ ಅಥೆಂಟಿಕ್ಕಾಗಿ ಡೈರೆಕ್ಟ್ನ ಮಾತಾಡೋ ಪ್ರೋಸೆಸ್ಸು ಎಷ್ಟು ಈಸಿ ಅಥವಾ ಎಷ್ಟು ಕಷ್ಟ ಆಗುತ್ತೆ ನಿಮಗೆ? ಐ ಥಿಂಕ್ ನಮ್ಮ ಕೆಲಸ ಅದು ಈಸಿ ಕಷ್ಟ ಅನ್ನೋದಕ್ಕಿಂತ ಆ ಚಾಲೆಂಜ್ ಇಲ್ಲ ಅಂದರೆ ಏನಿದೆ ಲೈಫಲ್ಲಿ, ತುಂಬ ಬೋರ್ ಆಗ್ಬಿಡುತ್ತೆ ನಾವು ಮಾಡ್ತಿರೋ ಕೆಲಸ. ಆ್ಯಂಡ್ ಪ್ರತಿ ಸತಿ ನಾನು ಯಾವುದೇ ಸೀನ್ ಮಾರನೇ ದಿವಸ ಮಾಡ್ತಿದ್ರು ಕೂಡ ಹಿಂದಿನ ದಿವಸನೇ ಅವ್ರು ಕಳಿಸ್ಬೇಕು. ಜಗಳ ಆಡ್ತಿದ್ದೆ ನಾನು ಈ ಸಿನಿಮಾದಲ್ಲಿ. ನಾನು ಹೈಯೆಸ್ಟ್ ಜಗಳ ಆಡಿದ್ದೀನಿ ಅವ್ರ ಜೊತೆ. ನಾನು ಅಂದರೆ ಸ್ಕ್ರಿಪ್ಟ್ ಕಳಿಸಿ, ಡೈಲಾಗ್ ಕಳಿಸಿ, ಜೊತೆಗೆ ಮಂಜು ಅಂತ ಒಬ್ಬ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅಂತಲೇ ಇದ್ದ. ಅವನ ಜೊತೆ ಕೂತ್ಕೊಂಡು ಅವ್ನು ಬೆಳಿಗ್ಗೆ ಬಂದು ಅವ್ನು ಪ್ರತಿ ನನ್ನ ಡೈಲಾಗ್ ಕೇಳಿ 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 ತುಂಬ, ಹೌದು, ತುಂಬ ಪರ್ಫೆಕ್ಟಾಗಿ. ಸಾರ್ದು ಈಜಿ, ಅದೇ ಭಾಷೆ ಅಲ್ಲ, ನನಗೇನು ತೊಂದರೆ ಇರಲಿಲ್ಲ. ಅವರು ಕಲಿಬೇಕು. ಸಿಕ್ಕಾಬಟ್ಟೆ ನನಗೆ ಒಂದು ಯಾವುದೋ ದೊಡ್ಡ ಡೈಲಾಗ್ ಸೀಕ್ವೆನ್ಸ್ ಇತ್ತು, ಅದು ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಆ ರಿದಮಲ್ಲಿ ಕೂರೋದಿದೆಯಲ್ವ. ಪ್ರತಿ ಲ್ಯಾಂಗ್ವೇಜ್ಗೆ ಒಂದು ಬೇರೆ ರೀತಿ ರಿದಮ್ ಇರುತ್ತೆ. ಆ ರಿದಮಲ್ಲಿ ಕೂರೋದು ಬಹಳ ಇಂಪಾರ್ಟೆಂಟು. ಆ ರಿದಮ್ ಕೂರ್ಲಿಲ್ಲ ಅಂದರೆ, ಬಟ್ ಆದರೆ ನಾನು ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ನಾನೀಗ ಮಲಯಾಳಂಗೆ ಹೋಗಿ ನನ್ನ ವಾಯ್ಸನ್ನು ನಾನೇ ಡಬ್ ಮಾಡಿದ್ದೀನಿ. ಅದೇ ಮಾಡಿದ್ದೀವಿ ಅಂದರೆ ನಮ್ಮ ರಾಜ್ಯದ ಭಾಷೆ ಒಂದು ಬೇರೆ ಡೈಲೆಕ್ಟ್ ಅಷ್ಟೇ, ನಮ್ಮ ಕನ್ನಡ. ಅದನ್ನು ಮಾಡೋದಕ್ಕೆ ಅಂಥ ಕಷ್ಟ ಏನಿಲ್ಲ, ಒಂದೇನಂದರೆ ಎಫರ್ಟ್ ಹಾಕಬೇಕಷ್ಟೇ. ಆಗ ಮಲಯಾಳಂ ಡಬ್ ಮಾಡಿದಾಗ ಮಲಯಾಳಂ ಬರ್ತಿತ್ತಾ ನಿಮಗೆ? ಫಸ್ಟ್ ಸಿನಿಮಾದಲ್ಲಿ ನಾನು ಸಿಂಗ್ ಸೌಂಡ್ ಮಾಡಿದೆ, ಆಗ ಮಲಯಾಳಂ ಬರ್ತಿರ್ಲಿಲ್ಲ ನನಗೆ, ಬರ್ತಿರ್ಲಿಲ್ಲ ಫಸ್ಟ್ ಸಿನಿಮಾ. ಅಲ್ಲ ಅಂದರೆ ಆಗ ಕೇಳಿಕೊಂಡು ಮಾರ್ಕ್ ಮಾಡಿಕೊಂಡು ವಾಯ್ಸ್ ಕೇಳಿ 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 ಆ ಥರ ಮಾಡಬೇಕು. ಸ್ವಲ್ಪ ಕಷ್ಟ ಅದು. ಇದರಲ್ಲಿ ಅಂಥ ಕಷ್ಟ ಏನಿಲ್ಲಲ್ಲ, ಎದುರುಗಡೆಯವ್ರು ಮಾತಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಜಸ್ಟ್ ಒಂದೊಂದು ಸ್ಲ್ಯಾಂಗ್ ಮಾತ್ರ ಅಂದರೆ ಆಗುತ್ತೆ. ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕಷ್ಟೆ. ಈಗ ಹೇಳಿ, ರೂಲರ್ ಮೆಟಾಫರ್ ಇನ್ KFI ಮತ್ತು ಲ್ಯಾಂಡ್ ಲಾರ್ಡ್. ನನ್ನ ಜೀವನದಲ್ಲಿ ನಾನು ಯಾವತ್ತೂ ರೂಲರ್ ಅಂತ ಅನ್ಕೊಂಡು ಅವತ್ತು ನಾನು ಸತ್ತೆ ಅಂತ ಅರ್ಥ ನನಗೆ. ರೂಲಿಂಗ್ ವಿತ್ ನಂಬರ್ ಆಫ್ ಫಿಲ್ಮ್ಸ್. ಇಟ್ಸ್ ನಾಟ್ ರೂಲಿಂಗ್, ವಿ ಆರ್ ವರ್ಕರ್ಸ್ ಅಷ್ಟೇ. ನಾವೆಲ್ಲ ಕೆಲಸ ಮಾಡೋರು, ಸಿನಿಮಾದಲ್ಲಿ ಕೆಲಸ. ನಾವೀಗ ಬಂದ ತಕ್ಷಣ ನಾವು ಹೆಂಗೆ ಮೆರೆಯೋದು ಅಂತ ಮಾತಾಡಲ್ಲ, ನಾವು ಮಾತಾಡೋದು ಹೆಂಗೆ ಕೆಲಸ ಮಾಡೋದು ಅಂತ. ಅವ್ರು ಫಸ್ಟ್ ಬಂದ ತಕ್ಷಣ ಆ್ಯಕ್ಚುಲಿ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಏನೋ ಒಂದು ಪ್ರಶ್ನೆ ಕೇಳಿದ್ರು, ನಾವೊಂದಿಷ್ಟು ಮಾತಾಡಿದ್ವಿ, ನಾವೊಂದಿಷ್ಟು ಇದು ಮಾಡಿದ್ವಿ. ಅದರಲ್ಲಿ ಎಲ್ಲೂ ಕೂಡ ನಾವು ಹೆಂಗೆ ಮೆರೆಯೋದು, ನಾವು ನಾಡಿದ್ದು ಹೆಂಗೆ ನಂಬರ್ 1 ಆಗೋದು ಆ ಥರದ್ದಲ್ಲ. ಅದಲ್ಲಲ್ಲ ಯೋಚನೆಗಳು. ನಾನು ಯಾವ ರೀತಿಲೂ ರೂಲರ್ ಅಲ್ಲ, ಅವಂಥ ಎಫರ್ಟು ಇಲ್ಲ, ಅದು ಆಗಬೇಕು ಅಂತ ನನಗೆ ಯಾವ ರೀತಿ ಆಸಕ್ತಿನೂ ಇಲ್ಲ. ನನಗೆ ಸಿನಿಮಾ ಮಾಡಬೇಕು, ನನಗೆ ಅದು ಥ್ರಿಲ್ ಕೊಡುತ್ತೆ ಅಷ್ಟೇ. ನೀವಿಬ್ಬರು ನೋಡಿದ್ರೆ ತುಂಬ ಕ್ಯೂರಿಯಸ್ ಕಿಡ್ಸ್ ಆಗಿ ಒಂಥರ ಲರ್ನಿಂಗ್ ಫೇಸಲ್ಲೇ ಇರ್ತೀರ. ಲಾಸ್ಟ್ ಟೈಮ್ ವಿಜಯ್ ಸರ್ನ ಇಂಟರ್ವ್ಯೂ ಮಾಡಿದಾಗಲಿ, ಇಲ್ಲ ರಾಜ್ ಸರ್ನ ಇಂಟರ್ವ್ಯೂ ಮಾಡಿದಾಗಲಿ ಏನೋ ಒಂದು ಕಲಿವಿಕೆನ ಹುಡುಕ್ತಾ ಇರ್ತಾರೆ ಅಂತ ನನಗೆ ಅನ್ಸುತ್ತೆ. ಇಂಡಸ್ಟ್ರಿ ಪಾಸಿಟಿವ್ ಜಾಸ್ತಿ ಅಂದರೆ ಇಬ್ಬರ ಹತ್ರನೂ ನಾನು ಜಾಸ್ತಿ ಅಂದರೆ ನಮ್ಮದು ಅಂತಿರಲ್ಲ, ಅದು ಒಂದು ಚೆನ್ನಾಗಾದರೆ ಇಂಡಸ್ಟ್ರಿ ಚೆನ್ನಾಗುತ್ತೆ, ಇದೊಂದು ಇಂಡಸ್ಟ್ರಿ ಚೆನ್ನಾಗುತ್ತೆ, ಅದನ್ನು ಜಾಸ್ತಿ ನಾನು ಕೇಳೋದು. ಅದು ನನಗೆ ಹೌದಲ್ಲ, ಬೇರೆದು ನಾವು ಯೋಚನೆ ಮಾಡಬೇಕು ಸುತ್ತಮುತ್ತ ಅಂತ ನನಗೂ ತುಂಬ ರಿಯಲೈಸ್ ಅದು ಒಂದಿದೆ. ಕಲಿಯೋದು ಮತ್ತು ಬೇರೆಯವ್ರನ್ನ ಸಕ್ಸಸ್ಸನ್ನು ಆಗಬೇಕು ಅಂತ ಇದೆಯಲ್ಲ, ಅದು ತುಂಬ ಕೇಳಿದ್ದೀನಿ ಸೆಟ್ಟಲ್ಲಿ. ನಾನು ಕಲಿಯುವಿಕೆ ಆಗಲಿ ಇಲ್ಲ ಕದಿಯುವಿಕೆ ಆಗಲಿ, ನಿಮ್ಮಿಬ್ಬರಲ್ಲಿ ಒಬ್ರನ್ನೊಬ್ರು ನೋಡಿ ಇದೊಂದು ಒಳ್ಳೆ ವಿಷಯ ಇದೆ,
ನಾನು ಇವರಿಂದ ಕಲಿಬೇಕು ಅಂತ ಅನ್ಕೊಂಡಿದ್ದು, ಇಲ್ಲ ಕದಿಬೇಕು ಅಂತ ಅನ್ಕೊಂಡಿದ್ದು, ಅದೇ ಥರ ಸರ್ ನೀವು ಅನ್ಕೊಂಡಿದ್ದು ಯಾವುದು? ನಾನು ಇವ್ರ ನಾಲೆಡ್ಜ್ನ ಎಲ್ಲವೂ ಸರ್. ಹಾಂ, ನಾಲೆಡ್ಜ್ ಒನ್ ವೆರಿ ಗುಡ್. ನಾನು ಆನೆಸ್ಟ್ಲಿ ಅವ್ರ ಮುಂದೆ ಸುಮಾರು ಸರಿ ಇಂಟರ್ವ್ಯೂ ಮಾತಾಡಿದ್ದೀನಿ. ನನಗೆ ಇವ್ರ ನಾಲೆಡ್ಜ್ ತುಂಬ ಇಷ್ಟ. ಆಮೇಲೆ ಮನಸ್ಸು ತುಂಬ ಪ್ಯೂರ್ ಆಗಿದೆ. ಯಾರಿಗೂ ಅವ್ನು ಕೆಟ್ಟದಾಗಲಿ ಅಂತ ಬಯಸಲ್ಲ. ಅಷ್ಟಿದ್ಬಿಟ್ರೆ ಸಾಕು. ಅಷ್ಟಿದ್ಬಿಟ್ರೆ ಮನುಷ್ಯನಿಗೆ ಎಲ್ಲಿದ್ರೂ ನೆಮ್ಮದಿಯಾಗಿರ್ತಾನೆ. ಅವನು ಎಲ್ಲೇ ಇರಲಿ, ಅವನಿಗೆ ಕಾಡಾಗ್ಬೋದು, ಬೆಂಕಿ ಆಗ್ಬೋದು, ಎಲ್ಲೇ ಇರಲಿ ಅವನು ಆರಾಮಾಗಿ ಬದುಕ್ತಾನೆ. ಅದು ತುಂಬ ಇಷ್ಟ ಶೆಟ್ರ್ ಹತ್ರ. ನೀವು? ನನಗೆ ಅವ್ರದ್ದೊಂದು ಬದುಕಿನ ಎಕ್ಸ್ಪೀರಿಯನ್ಸು, ಅವರಿಗಿರುವಂಥ ಒಂದು ಬದುಕಿನ ಎಕ್ಸ್ಪೀರಿಯನ್ಸ್ನ ಒಂದು ರಿಚ್ನೆಸ್ ಇದೆಯಲ್ಲ ಅದು, ಜೊತೆಗೆ ಅವರಿಗೆ ಯಾವ ರೀತಿಯ ಒಂದು ಚಾಲೆಂಜ್ಗಳು, ಯಾವ ರೀತಿಯ ನೆಗೆಟಿವಿಟಿಗಳು ಯಾರು ಮುಂದೆ ಹಾಕಿದ್ರೂ ಕೂಡ ಅದು ಬಾಧಿಸದೇ ಇರೋ ರೀತಿ ಕೆಲಸ ಮಾತ್ರ ಸಾಕು ಅಂತ ಒಂದು 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 ಝೋನಲ್ಲಿ ಇರ್ತಾರೆ. ಅದು ಭಾಳ ಕಷ್ಟ. ಅದು ನಾರ್ಮಲ್ ಏನಾಗುತ್ತೆ, ನಿಮ್ಮ ಬಗ್ಗೆ ಹೊಗಳಿದ ತಕ್ಷಣ ನೀವು ಹಿಂಗೆ ಆಗ್ತೀರ, ಬೈದ ತಕ್ಷಣ ನೀವು ಹಿಂಗೆ ಆಗ್ತೀರ, ಅದು ನಾರ್ಮಲ್ಲು. ಅವ್ರದ್ದು ಹಂಗಲ್ಲ, ನೀವು ಬೈರಿ ಹೋಗಲಿ ಏನೇ ಮಾಡಲಿ, ಬಟ್ ಆ ವರ್ಕ್ ಎಫಿಷಿಯನ್ಸಿ ಇದೆಯಲ್ವ ಅದರಲ್ಲಿ ಯಾವುದೇ ರೀತಿ ಡ್ರಾಪ್ ಆಗಲ್ಲ. ನೀನು ಬೈದ್ಯಾ, ಆಯ್ತು ಗುರು ನಾನು ಕೆಲಸ ಮಾಡ್ತೀನಿ, ಆ ಒಂದು ಆ್ಯಟಿಟ್ಯೂಡ್ ಇದೆಯಲ್ವ, ಅದನ್ನು ನಾನು ಸುಮಾರು ಸಲ ನೋಡಿದ್ದೀನಿ, ಸುಮಾರು ಸಲ ಇದು ಮಾಡಿದ್ದೀನಿ. ಅದರಿಂದಾಗಿ ನನಗೆ ಈ ಲ್ಯಾಂಡ್ ಲಾರ್ಡ್ ಅನ್ನುವಂಥ ಸಿನಿಮಾ ದೊಡ್ಡ ಯಶಸ್ಸಾಗಬೇಕು 2 ಕಾರಣಗಳಿಂದ. ಒಂದು, ನಾನು ಈ ಸಿನಿಮಾನ ಯಾಕೆ ಒಪ್ಕೊಂಡೆ ಆ ಕಾರಣ. ಜಡೇಶ್ ಅವರು, ನಾನು ಯಾವತ್ತೂ ಕೂಡ ನಿರ್ದೇಶಕರ ಬಗ್ಗೆನೇ ಯೋಚನೆ ಮಾಡೋದು. ನೀವು ಮುಂದಿನ ಸಿನಿಮಾಗಳು ಹೇಳಿದ್ರು ನಾವು ಒಪ್ಕೊಂಡಿದ್ದೆಲ್ಲ ನಿರ್ದೇಶಕರಿಗೋಸ್ಕರ ಮಾತ್ರ. ಅವ್ರು ಗೆದ್ದರೆ ಕನ್ನಡಕ್ಕೊಬ್ಬ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡೋ ಬಂದಂಥ ದಕ್ಷ ನಿರ್ದೇಶಕ ಸಿಗ್ದ. ಇನ್ನೊಂದು, ವಿಜಯ್ ಸರ್ ಗೆದ್ದರೆ ದೊಡ್ಡ ಲಾಭ ಏನಂತ ಹೇಳಿದ್ರೆ ಅದರ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ಇಂಡಸ್ಟ್ರಿಗೆ ಲಾಭ ಆಗುತ್ತೆ. ಅವ್ರು ಇನ್ನೊಂದು ಯಾವುದೋ ಹೊಸ ಸಿನಿಮಾ ತೊಗೊಂಬರ್ತಾರೆ, ಇನ್ನೊಂದು ಯಾವುದೋ ಹೊಸ ರೀತಿ ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಆ ಒಂದು ವಿಷಯದಿಂದಾಗಿ ನನಗೆ ಇದರಲ್ಲಿ ಪಾಲಾಗಿರೋದು ನನಗೆ ದೊಡ್ಡ ವಿಷಯ, ಅಂದರೆ ನನಗೆ ಖುಷಿಯಾಗುವಂಥ ವಿಷಯ.